ಇದು ಶ್ರೀರಾಮ್ಪುರ ಮೈಸೂರು. ನಾನು ಸುಪ್ರೀತಾನಂತ ಸ್ವಾಮಿ ತಮ್ಮ ಮುಂದೆ ಒಂದು 30-40 ಸೈಟಲ್ಲಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಪರಿಚಯ ಮಾಡ್ತಾ ಇದ್ದೀನಿ. ಭಾಳಷ್ಟು ವೀಡಿಯೋಗಳಲ್ಲಿ ನಾನು ಹೇಳುವಂತಹ ಫಸ್ಟ್ ಕ್ವಶನ್ ದಟ್ ಐ ಆಲ್ವೇಸ್ ಆನ್ಸರ್ ಇಸ್ ಪಾರ್ಕಿಂಗ್. ನೋಡಿ, ಈಗ ಈ 30-40 ಮನೆಯ ಮುಂದೆ ಈಗಾಗಲೇ ಒಂದು ಕಾರು ಪಾರ್ಕ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಪಾರ್ಕ್ಡ್ ಅ ಕಾರ್ ಆಲ್ರೆಡಿ ಅಟ್ ದಿ ಏನು ರೋಡ್ ಇದೆ, ರೋಡಿಂದ ರ್ಯಾಂಪ್ ಅಂತ ಏನು ಹೇಳ್ತೀವಿ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಈ ಒಂದು ಪಾರ್ಕ್ ಮಾಡಿದ್ರು, ಮುಂದೆ ಮನೇಲಿ ಪಾರ್ಕ್ ಮಾಡಿದ್ರು, ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಯಾವುದೇ ತರಹ ತೊಂದರೆ ಆಗದೆ ಇರುವಂತಹ ರಸ್ತೆ ಇದು. ಶ್ರೀರಾಮ್ಪುರ ಅಂದ ತಕ್ಷಣ ದಿಸ್ ಇಸ್ ಅಬೌಟ್ ಮೋರ್ ದೆನ್ 30 years ಓಲ್ಡ್, ಅಂದರೆ 30 ವರ್ಷಕ್ಕೂ ಹಳೆಯ ಲೇಔಟ್. ದಿಸ್ ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್ ಆಗಲಿ ಅಥವಾ ಹೊಸದಾಗಿ ಈಗ ಮಾಡಿರುವಂಥ ಲೇಔಟ್ ಆಗಲಿ ಅಲ್ಲ. ದಿಸ್ ಇಸ್ ಅಬೌಟ್ 30 ವರ್ಷಕ್ಕೂ ಹಳೆಯ ಲೇಔಟು. ಸೊ ಎಲ್ಲ ಕಾಮಗಾರಿ ಲೇಔಟಲ್ಲಿ ನಿಮಗೆ ಮನೆಗಳು ಸುತ್ತಮುತ್ತ ಯೂಶ್ವಲಿ ನನ್ನ ಮನೆ ವೀಡಿಯೋ ಮಾಡ್ತಿದ್ದಾಗ ಭಾಳಷ್ಟು ವಿಚಾರ ಹೇಳುವಂಥದ್ದು ಏನಂದರೆ, ಒಮ್ಮೆ ಸುತ್ತಮುತ್ತ ಒಮ್ಮೆ ತೋರಿಸಿ ಹೌ ಗುಡ್ ದಿ ಲೊಕ್ಯಾಲಿಟಿ ಈಸ್ ಆರ್ ಹೌ ದಿ ಲೊಕ್ಯಾಲಿಟಿ ಲುಕ್ಸ್ ಅಂತ, ಹೇಗಿದೆ ಸುತ್ತಮುತ್ತದಲ್ಲಿ ಮನೆ ಹೇಗಿದೆ ಅಂತ. ಅದಕ್ಕೋಸ್ಕರ ನೋಡಿ, ನಿಮಗೆ ಕ್ಲಿಯರಾಗಿ ಒಂದ್ಸರಿ ಗೊತ್ತಾಗಲಿ ಅಂತ ನಾನು ಅದನ್ನು ಸಹ ತೋರಿಸಿದ್ದೀನಿ. ಕಾರ್ನ ಒಂದನ್ನು ಆಚೆನೆ ಪಾರ್ಕ್ ಮಾಡಿ, ಒಂದು ದೊಡ್ಡ ಕಾರು ಅಂದರೆ ಟೆಕ್ನಿಕಲಿ ಯು ಕಾಂಟ್ ಪುಟ್ ಇನ್ ಅ ಫಾರ್ಚುನರ್ ಆರ್ ಇನೋವಾ ಇನ್ಸೈಡ್. ಅದಕ್ಕಿಂತ ಸ್ವಲ್ಪ ಚಿಕ್ಕ ಕಾರ್ನ ಖಂಡಿತವಾಗ್ಲೂ ಪಾರ್ಕ್ ಮಾಡಬಹುದು. ಕೊಲ್ಯಾಪ್ಸಬಲ್ ಗೇಟ್ ಮಾಡಿದ್ದಾರೆ, ಅರೌಂಡ್ 3 to 3.5 feet ಕೊಲ್ಯಾಪ್ಸಬಲ್ ಗೇಟ್ ಇದ್ರೂ ಸಹ ನಿಮಗೆ ಒಂದು ದೊಡ್ಡ ಕಾರ್ನ ಒಳಗೆ ನಿಲ್ಲಿಸ್ಬೋದು. ಐ ಕೆನಾಟ್ ಆ್ಯಕ್ಚುಲಿ ಟೆಲ್ ಯು ಕ್ಯಾನ್ ಯು ಪುಟ್ ಇನ್ ಅ ಫಾರ್ಚುನರ್ ಅಂತ, ಬಟ್ ಗುಡ್ ಸೈಜ್ ಕಾರ್ ಯು ಕ್ಯಾನ್ ಪುಟ್ ಇನ್. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ನಾನೀಗ ಎಂಟ್ರ್ ಆಗ್ತಾ ಇರುವಂಥದ್ದು ಫ್ರಮ್ ಈಸ್ಟ್, ಅಂದರೆ ಇದು ಮೇನ್ ಡೋರ್ ಏನಿದೆ ದಿಸ್ ಇಸ್ ಫೇಸಿಂಗ್ ಈಸ್ಟ್. ನಾನು ಯಾಕೆ ಪಾರ್ಕಿಂಗ್ ವಿಚಾರಕ್ಕೆ ಭಾಳಷ್ಟು ಬಾರಿ ಹೇಳ್ತೀನಿ ಅಂತಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಇವತ್ತಿನ ದಿವಸದಲ್ಲಿ ಭಾಳಷ್ಟು ಎಲ್ಲ ಕಡೆಯೂ 3-4 ಕಾರುಗಳು ಇರುತ್ತೆ. ಮನೆಗಳಲ್ಲಿ ಒಂದೊಂದು ಮನೆಗಳು 2 ಕಾರುಗಳು ಇರುತ್ತೆ. ಸೊ ಕಾರ್ ಪಾರ್ಕಿಂಗಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೀನಿ. ಇನ್ ಟರ್ಮ್ಸ್ ಆಫ್ 30-40 ಮನೆಗಳು ಅಥವಾ 20-30 ಮನೆಗಳಲ್ಲಿ ನಾನೀಗ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಯು ಕ್ಯಾನ್ ಸಿ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಲೈಟಿಂಗ್ಗಳು ಈಗಾಗಲೇ ಆಗಿದೆ. 4 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಟುವರ್ಡ್ಸ್ ಸೌತ್ಗೆ 4 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನಾನು ಇವಾಗ ನಿಮಗೆ ಫುಲ್ ಸೈಜ್ ಒಂದು ವಾಲ್, ದಿಸ್ ಇಸ್ ಅ ಪಾರ್ಟೇಷನ್ ವಾಲ್ ಬಿಟ್ವೀನ್ ದಿ ಹಾಲ್ ಆ್ಯಂಡ್ ದಿ ಡೈನಿಂಗ್ ಏರಿಯಾ ಮಧ್ಯದಲ್ಲಿರುವಂತಹ ಪಾರ್ಟೇಷನ್ ವಾಲಲ್ಲಿ ಇದು ನೀವು ಅದನ್ನು ಫುಲ್ಲಾಗಿ ಅವರು TV ಕ್ಯಾಬಿನೆಟಾಗಿ ಕನ್ವರ್ಟ್ ಮಾಡಿದ್ದಾರೆ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಯುಟಿಲಿಟಿ ಸ್ಪೇಸ್ ಆ್ಯಂಡ್ ಪೂಜಾ ರೂಮ್. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ಸೊ ಆಲ್ಮೋಸ್ಟ್ ಮಧ್ಯಭಾಗಕ್ಕೆ, ಸೌತಲ್ಲಿ ಮಧ್ಯಭಾಗಕ್ಕೆ ಕಿಚನ್ ಏರಿಯಾ, ಮಾಡ್ಯುಲರ್ ಕಿಚನು, ಚಿಮ್ನಿ ಕೊಟ್ಟಿದ್ದಾರೆ, ಗ್ಯಾಸ್ ಪಾಯಿಂಟ್ ಈಗಾಗಲೇ ಆಚೆ ಕಡೆ ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ನ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇಸ್ ನಾಟ್ ಎ ಪ್ರಾಬ್ಲಮ್, ಯಾಕಂದರೆ ಫುಲ್ ಸ್ಟೋರೇಜ್ ಸ್ಪೇಸ್. ಒಂದು ಭಾಗದಲ್ಲಿ ಕೆಳಗೂ ಸ್ಟೋರೇಜ್ ಸ್ಪೇಸ್ ಇದೆ, ಹಿಂದ್ಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಸ್ಪೇಸು. ಕಿಟಕಿ ಕೊಟ್ಟಿದ್ದಾರೆ 2 ಕಡೆ, ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿಗಳು ಕೊಟ್ಟಿದ್ದಾರೆ. ನೋಡಿ ತೋರಿಸ್ತೀನಿ, ಇಲ್ಲೊಂದು. ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆಗೆ ಯಾರು ಬಂದರು ಅಂತ ಗೊತ್ತಾಗಲಿ ಅಂತ ಕರೆಕ್ಟಾಗಿ ಕಿಟಕಿನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಮನೇಲಿರುವಂಥ ಹೆಂಗಸರು ಎನಿ ಟೈಮ್ ಇದು ಕೊಟ್ಟಿರಲಿಲ್ಲ ಅಂದರೆ ಗೊತ್ತಾಗ್ತಿರಲಿಲ್ಲ, ಕೊಟ್ಟಿರೋದ್ರಿಂದ ಕ್ಲಿಯರಾಗಿ ಕಾಣಿಸುತ್ತೆ ಮನೆಗೆ ಯಾರು ಬಂದರು ಯಾರು ಹೋದರು ಅಂತ. ವಾಟರ್ ಪ್ಯೂರಿಫೈರ್ ಜಾಗ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶು ಅಲ್ಲೇ ಇದೆ, ಸಿಂಕ್ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾ, ವೆರಿ ಹ್ಯೂಜ್ ಡೈನಿಂಗ್ ಸ್ಪೇಸ್. ಯು ಕ್ಯಾನ್ ಈಸಿಲಿ ಅಕಾಮಡೇಟ್ 8 ಪೀಪಲ್ ಇನ್ ದಿಸ್ ಡೈನಿಂಗ್ ಏರಿಯಾ. 8-10 ಜನ ಡೈನಿಂಗ್ ಸ್ಪೇಸ್ ಹಾಕೋಬೋದು. ಈ ಸ್ಟೇರ್ ಕೇಸ್ ಕೆಳಗೆ ಒಂದು ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಫಾರ್ ದಿ ವಾಷಿಂಗ್ ಮಿಷಿನ್ ಪಾಯಿಂಟ್. ಅದು ನೋಡಿ ತೋರಿಸ್ತಾ ಇದ್ದೀನಿ ಈಗ. ಅದು ವಾಷಿಂಗ್ ಮಿಷಿನ್ಗೆ ಅಂತಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ನಾನು ಮೇಲ್ಗಡೆನೂ ತೋರಿಸ್ತೀನಿ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಇಲ್ಲೂ ಸಹ ಕೊಟ್ಟಿದ್ದಾರೆ. ನೋಡಿ ಪೂಜಾ ರೂಮು, ದಿಸ್ ಇಸ್ ದಿ ಪೂಜಾ ರೂಮ್. ಒಬ್ಬರು ಒಳಗೆ ಕೂತು ಪೂಜೆ ಮಾಡಲಿಕ್ಕೆ ಜಾಗ ಮಾಡಿದ್ದಾರೆ. ಲಕ್ಷ್ಮಿದು ಕಾರ್ವಿಂಗು ವಿತ್ ಗಣಪತಿ ಇದೆ ಮೇಲ್ಗಡೆ. ಇದು ರೂಮ್ ನಂಬರ್ 1. ಒಂದು ಕ್ವೀನ್ ಸೈಜ್ ಬೆಡ್ನ ಹಾಕೋಬೋದು. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ದೇ ಆಲ್ರೆಡಿ ಡನ್ ದ ವಾರ್ಡ್ರೋಬ್, ನೋಡ್ಬೋದು. ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಇಲ್ಲೂ ಇದೆ. ಈಗ ನಾನು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ವಾಶ್ರೂಮ್. ನಾನು ವಾಶ್ರೂಮ್ ಎಲ್ಲ ರೂಮಲ್ಲೂ, ಬಾತ್ರೂಮ್ಗಳಲ್ಲೂ ವೆರಿ ಸ್ಪೇಷಿಯಸ್ ವಾಶ್ರೂಮ್ ಕೊಟ್ಟಿದ್ದಾರೆ. ಎಲ್ಲೂ ಸಹ ನಿಮಗೆ ಇಕ್ಕಟ್ಟು ಅಥವಾ ಚಿಕ್ಕದಾಯಿತು ಅಥವಾ ನಮಗೆ ಸ್ವಲ್ಪ ದೊಡ್ಡದಾಗಿರಬೇಕಿತ್ತು ಅಂತ ಎಲ್ಲೂ ಸಹ ಅನಿಸಲ್ಲ. ವೆರಿ ಹ್ಯೂಜ್ ಬಾತ್ರೂಮ್ ಸ್ಪೇಸ್. ನಾನು ಈಸಿಯಾಗಿ ಒಳಗೆ ಮೂವ್ಮೆಂಟ್ ಆಗಬಹುದು. ಎಲ್ಲೂ ಸಹ ಅಡಚಣೆಗಳು ಇಲ್ಲ. ಶವರು, ವಾಟರ್ ಮಿಕ್ಸರ್ಗಳು ಎಲ್ಲ ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನೇ ಕೊಟ್ಟಿದ್ದಾರೆ. ವಾಟರ್ ಹೀಟರ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಿಂಗಲ್ ಪೀಸ್ ಮೌಂಟೆಡ್ ಕಮೋಡ್ ಕೊಟ್ಟಿದ್ದಾರೆ, ವಾಲ್ ಮೌಂಟೆಡ್ ಕಮೋಡ್ ಇದೆ. ನಾನೀಗ ಮನೆಯ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ ಇದ್ದೀನಿ. ನಾನು ಅಲ್ಲೇ ಕಿಚನಲ್ಲಿ ನಿಮಗೆ
ಸಿಲಿಂಡರ್ ಸ್ಪೇಸ್ ತೋರಿಸಿದ್ದೆ, ಅದನ್ನು ಇಲ್ಲಿ ಇಟ್ಕೋಬೋದು. ಇಲ್ಲಿಟ್ಕೊಂಡು ನೀವು ಇಲ್ಲಿಂದ ಕನೆಕ್ಟಿವಿಟಿ ಟು ದ ಕಿಚನ್ ಏರಿಯಾ ಇರುತ್ತೆ. ನಾನು ಹೇಳಿದ್ನ 8,000 ಲೀಟರ್ ಸಂಪಿದೆ. ನೀರಿನ ತೊಂದರೆ ಇಲ್ಲದೆ ಇರುವಂತಹ ಏರಿಯಾ ಏನಂತಂದರೆ, ನಿಮ್ಗಿಲ್ಲೇ ಅರೌಂಡ್ 8,000 ಲೀಟರ್ ಸಂಪಿದೆ. ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. 2 ಪಾಯಿಂಟ್ಗಳನ್ನ ಇವರು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಕಿಚನ್ ಸ್ಲ್ಯಾಬ್ನ ಏನು ಕಿಚನ್ ಇರುತ್ತೆ ಸ್ಲ್ಯಾಬು, ಅದೇ ಥರ ಸ್ಲ್ಯಾಬ್ನ ಇಲ್ಲಿ ಹಾಕ್ಕೊಂಡು ನೀವು ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಇಲ್ಲೇ ನೀವು ನಿಮ್ಮ ಒಗ್ದಿರೋ ಬಟ್ಟೆಗಳನ್ನ ಇಲ್ಲೇ ಒಳಗಾಕೋಬೋದು. ಬೇಕಂದರೆ ವಾಷಿಂಗ್ ಮಿಷಿನ್ ಪಾಯಿಂಟ್ನೂ ಸಹ ನೀವಿಲ್ಲೇ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಮನೆ ಒಳಗೇ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟನ್ನು ತೋರಿಸಿದ್ದೀನಿ. ಇನ್ಲೆಟ್ ವಾಟ್ರು ಎಕ್ಸಿಟ್ ವಾಟ್ರ್ ಎರಡರೂ ಅಲ್ಲೇ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಬೇಡ, ಮನೆ ಒಳಗೆ ನಮಗೆ ಸರಿ ಹೋಗಲ್ಲ, ನಾವು ಆಚೆ ಇಟ್ಕೋಬೇಕು ಅಂತಂದರೆ ಹಿತ್ತಲಲ್ಲಿ ಇಟ್ಕೋಬಹುದು. ಅಲ್ಲಿ ಮಳೆ ಬೀಳದೇ ಇರೋ ಥರ ಇವರು ಆಗಲೇ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದಾರೆ. ಯಾಕಂದರೆ ಪಕ್ಕದಲ್ಲೂ ಮನೆ ಇದೆ, ಈ ಕಡೆಯೂ ಮನೆ ಇದೆ, ಹಿಂದೆನೂ ಮನೆ ಇರೋದ್ರಿಂದ ನಿಮಗಲ್ಲಿ ಯಾವುದೇ ಥರ ಇಂಟ್ರೂಷನ್ ಇರಲ್ಲ. ಅಂದರೆ ಯಾರೂ ಬರೋಕ್ಕಾಗಲ್ಲ. ಒಂದು ಎರಡನೇದು, ಮಳೆ ನೀರು ಬೀಳಲ್ಲ. ಸೊ ವಾಷಿಂಗ್ ಮಿಷಿನ್ ಅಲ್ಲೂ ಇಟ್ಕೋಬೋದು. ಬೇಡ ಅಂದರೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ನೀವು ಅಲ್ಲಿ ಪಾಯಿಂಟ್ ಮಾಡಿಸ್ಕೊಂಡು ಅಲ್ಲೇ ಇಟ್ಕೋಬೋದು. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗಿ ತೋರಿಸ್ತೀನಿ. ಸೊ ನಾನಿವಾಗ ಟು ವೈಂಡ್ ಆಫ್ ದಿ ಗ್ರೌಂಡ್ ಫ್ಲೋರ್ ಏನೇನಿತ್ತು, ನೀವೇನೇನು ನೋಡಿದ್ರಿ ಅಂತ ನಾನೀಗ ಈಸ್ಟಿಂದ ಎಂಟ್ರಾದೆ. ದಟ್ ಇಸ್ ದ ಹಾಲ್, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ವಾಷಿಂಗ್ ಮಿಷಿನ್ ಪಾಯಿಂಟು, ಪೂಜಾ ರೂಮ್ ಪಕ್ಕದಲ್ಲೇ ಒಂದು ರೂಮು, ಯುಟಿಲಿಟಿ ಸ್ಪೇಸು, ಕಾಮನ್ ವಾಶ್ರೂಮು. ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್. ಟೋಟಲು ಈ ಮನೆ ಇರೋದು ಒಂದು 24ರಿಂದ 25 ಚಿತ್ರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂಥದ್ದು. ಕಾವೇರಿ ಕಬಿನಿ ವಾಟರ್ 24 hours ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇರುವಂಥ ಏರಿಯಾ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗಿ ತೋರಿಸ್ತೀನಿ, ಬನ್ನಿ. ದಿಸ್ ಇಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ 1, 2, 3 ರೂಮು, ಒಂದು ಬಾಲ್ಕನಿ ಏರಿಯಾ, 3 1 by 1 ತೋರಿಸ್ತಾ ಹೋಗ್ತೀನಿ, ಬನ್ನಿ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಬಹಳ ವಿಶಾಲವಾಗಿರುವಂತಹ ಬೆಡ್ರೂಮು. ನೀವು ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಇದೆಯಾ ನಿಮ್ಮ ಹತ್ರ, ಹಾಕೋಬಹುದು. ಒಂದು ಭಾಗದಲ್ಲಿ ಫುಲ್ಲು ಏನು ಒಂದು ವಾಲ್ ಅಂತಲೇ ಹೇಳ್ಬೋದು. ಆ ವಾಲನ್ನು ಕಂಪ್ಲೀಟಾಗಿ ವಾರ್ಡ್ರೋಪಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ನಿಮ್ಗೆ ತೋರಿಸ್ತೀನಿ, ವೆಟ್ ಆ್ಯಂಡ್ ಡ್ರೈ ಏರಿಯಾ ನೋಡಿ ತೋರಿಸ್ತಾರೆ. ಮಿರರು, ಹ್ಯಾಂಡ್ ವಾಶ್ಗೆ ಏನು ಮಾಡಿದ್ದಾರೆ, ಗ್ರನೈಟ್ ಸ್ಲ್ಯಾಬ್ ಮೇಲೆ ಕೊಟ್ಟಿದ್ದಾರೆ. ಮತ್ತು ಈ ಗ್ಲಾಸ್ ಪಾರ್ಟಿಷನ್ ಸಹ ಮಾಡಿದ್ದಾರೆ. ನೋಡಿ, ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಇದು ಅಷ್ಟೇ ವೆರಿ ಹ್ಯೂಜ್ ಬೆಡ್ರೂಮ್. ಈಸಿಯಾಗಿ ದೊಡ್ಡ ಕಾಟ್ ಹಾಕೋಬಹುದು. ಇಲ್ಲೂ ಅಷ್ಟೇ ಸ್ಲೈಡಿಂಗ್ ವಾರ್ಡ್ರೋಬ್ ಥರ ಮಾಡಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ಕಂಟಿನ್ಯೂಯಿಂಗ್ ದ ಸೇಮ್ ಕ್ಲಾಸ್. ವಾಟ್ ದೇ ಹ್ಯಾವ್ ಡನ್ ಅಂತಂದರೆ, ಗ್ಲಾಸ್ ಪಾರ್ಟೇಷನ್ ಕೊಟ್ಟಿದ್ದಾರೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ ಕಮೋಡ್ಗೆ, ಗ್ರನೈಟ್ ಸ್ಲ್ಯಾಬ್ ಮೇಲೆ ಸಿಂಕ್ನ ಮೌಂಟ್ ಮಾಡಿದ್ದಾರೆ. ದಿಸ್ ಇಸ್ ರೂಮ್ ನಂಬರ್ 3. ದಿಸ್ ಇಸ್ ರೂಮ್ ನಂಬರ್ 4. ಇದಕ್ಕೂ ವಾಶ್ರೂಮ್ ಇದೆ. ಇದು 4ನೇ ಬೆಡ್ರೂಮು, ವೆರಿ ಹ್ಯೂಜ್ ಬೆಡ್ರೂಮ್. ನೀವು ನೋಡ್ಬೋದು, ಒಂದು ಕಡೆಗೆ ಅಗೇನ್ ದೇ ಹ್ಯಾವ್ ಕವರ್ಡ್ ಟೋಟಲಿ ವಾರ್ಡ್ರೋಬ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ನೀವು ವಾರ್ಡ್ರೋಬ್ 1, 2, 3, 4 ರೂಮಲ್ಲೂ ಸಹ ವಾರ್ಡ್ರೋಬ್ಗಳು ನಿಮಗೆಲ್ಲೂ ಸಹ ತೊಂದರೆ ಇಲ್ಲ. ಸ್ಟೋರೇಜ್ ಸ್ಪೇಸ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅಗೇನ್ ಇಲ್ಲೂ ಏನು ಮಾಡಿದ್ದಾರೆ, ಗ್ಲಾಸ್ ಪಾರ್ಟೇಷನ್ನು, ಕನ್ಸೀಲ್ಡ್ ಟ್ಯಾಂಕು, ಗ್ರನೈಟ್ ಟಾಪ್ ಮೇಲೆ ಹ್ಯಾಂಡ್ ವಾಶ್ನ ಕೊಟ್ಟಿದ್ದಾರೆ. ನಾನಿವಾಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬಾಲ್ಕನಿ ಏರಿಯಾ. ಬನ್ನಿ. ಈಗ ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ನೋಡ್ಬೋದು, ಸ್ಪೇಷಿಯಸ್ ಬಾಲ್ಕನಿ ಇದೆ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 bedroom ಹೌಸ್. ಕೆಳಗೆ ಒಂದು ಬೆಡ್ರೂಮು, ಹಾಲು, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಸ್ಪೇಷಿಯಸ್ ಬಾತ್ರೂಮು, ಪೂಜಾ ರೂಮ್ ನೋಡಿದ್ರಿ. ಮೇಲ್ಗಡೆ 3 ಬಾತ್ರೂಮ್, 3 ರೂಮ್ಗಳಿದ್ದು 3ಕ್ಕೂ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಇದೆ. 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ಮೈಸೂರು ಶ್ರೀರಾಮ್ಪುರ 2ನೇ ಹಂತದಲ್ಲಿ. ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟು. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರು. ನೋಡ್ತೀನಿ, ಇನ್ನೊಂದ್ಸರಿ ತೋರಿಸ್ಬಿಡ್ತಾರೆ. ಇದು ಈಸ್ಟಿಂದ ನಾನು ಎಂಟರ್ ಆಗಿರುವಂಥದ್ದು. ಪ್ರಾಪರ್ಟಿ ಈಸ್ ಫೇಸಿಂಗ್ ಸೌತ್. ಐ ಹ್ಯಾವ್ ಎಂಟರ್ಡ್ ಫ್ರಮ್ ಈಸ್ಟ್ ಫೇಸಿಂಗ್. 4 ಬೆಡ್ರೂಮು ಮನೆ, 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಇಲ್ಲಿಂದ ಗೌರ್ನಮೆಂಟಿಂದ
ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ನೋಡ್ಬೋದು, ಸ್ಪೇಸ್ ಯುಟಿಲೈಸೇಷನ್ ಇರಲಿ, ಮೆಟೀರಿಯಲ್ ಯೂಸ್ಡ್ ಟು ಬಿಲ್ಡ್ ದ ಹೌಸ್ ಇರ್ಬೋದು, ವರ್ಕ್ಮೆನ್ಶಿಪ್ಪು ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುವಂತಹ ಮನೆ. ಭಾಳಷ್ಟು ಜನ ಮನೆ ಅಂದ ತಕ್ಷಣ ಒಂದು ಕ್ವಶನ್ ಕೇಳುವಂಥ ವಿಚಾರ ಯಾವುದು ಅಂತಂದರೆ ನೀರು. ಕಬಿನಿ ಅಥವಾ ಕಾವೇರಿ ವಾಟರ್ ನಿರಂತರವಾಗಿ ನೀರಿನ ಸರಬರಾಜು ಇರುವಂತಹ ಏರಿಯಾ. ವಿವೇಕಾನಂದ ನಗರ ಸರ್ಕಲ್, ಮೈಸೂರಿನ ಹೆಸರಾಂತ ಲೊಕೇಶನು ವಿವೇಕಾನಂದ ನಗರ ಸರ್ಕಲ್ ಅಂತ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟ್ರ್ ಅಂತ ಹೇಳೋದು ಜಾಸ್ತಿ ದೂರ ಆಗ್ಬಿಡುತ್ತೆ, ಒಂದು ಅರ್ಧ ಕಿಲೋಮೀಟ್ರಲ್ಲೇ ಇರುವಂತಹ ಲೊಕ್ಯಾಲಿಟಿ. ಸ್ಕೂಲ್ಸು, ಕಾಲೇಜಸ್ಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು, ATMಗಳೆಲ್ಲ ಅಬೌಟ್ ನಿಮಗೆ 100 ಮೀಟರ್ಸಲ್ಲೇ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳು ಸಿಗುವಂತಹ ಏರಿಯಾ. ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಯಾವುದೂ ತರಹ ಗಲಾಟೆ ಆಗಲಿ, ಸೌಂಡ್ ಆಗಲಿ, ಟ್ರಾಫಿಕ್ ಆಗಲಿ ಯಾವುದೂ ಇಲ್ಲದೆ ಇರುತ್ತೆ. ಬಹಳ ಪ್ರಶಾಂತವಾಗಿರುವಂತಹ, ಕಾಮಾಗಿರುವಂತಹ ಏರಿಯಾ ಇದು ಮೈಸೂರು ಶ್ರೀರಾಮ್ಪುರ 2ನೇ ಹಂತ. ಈ ಮನೆಯ ಬೆಲೆ, ಮನೆ ನೋಡಿದ್ರಿ ಎಲ್ಲ ಇದೆ, ಚೆನ್ನಾಗಿದೆ, ವಾಸ್ತು ಅನುಗುಣವಾಗಿದೆ. ಮನೆಯ ಬೆಲೆನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಂದರೆ ಬರೆದಿರ್ತೀವಿ ಎಷ್ಟು ಇದರ ಬೆಲೆ. ನನ್ನ ಫೋನ್ ನಂಬರ್ ಸಹ ಇರುತ್ತೆ. ಆಸಕ್ತರು ಆ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ಆ ಫೋನ್ ನಂಬರ್ಗೆ ಫೋನ್ ಮಾಡಿ, ನಾನು ಅವೈಲೇಬಲ್ ಇರ್ತೀನಿ, ಮನೆ ತೋರಿಸ್ತೀವಿ. ಇಷ್ಟವಾದಲ್ಲಿ ನೀವು ಇದನ್ನು ಕೊಂಡುಕೊಳ್ಳಬಹುದು. ಲೋನ್ ಆಗುತ್ತಾ? ಮನೆ ತಗೋಬೇಕು, ಲೋನ್ ಆಗುತ್ತೆ ಖಂಡಿತವಾಗ್ಲೂ. ಅರೌಂಡ್ 75% ಫ್ರಮ್ ಆಲ್ ಲೀಡಿಂಗ್ ಫಿನಾನ್ಷಿಯಲ್ ಬ್ಯಾಂಕರ್ಗಳಿಂದ ಲೋನ್ ಆಗುತ್ತೆ. ಲೋನು ತಗೋಬೋದು. ಈ ಮನೆ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು, ಬಾಯ್.